ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. 17ನೇ ಬಜೆಟ್ 16 ಸವಾಲುಗಳಿದೆ, ಹಲವಾರು ನಿರೀಕ್ಷೆಗಳಿದೆ. ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ, ಅನುದಾನ ನಿಗದಿ, ಅಭಿವೃದ್ಧಿ ಯೋಜನೆಗಳ ಜಾರಿಗೂ ಅನುದಾನದ ಸವಾಲಿದೆ. ಭಾರಿ ನಿರೀಕ್ಷೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. 26-27ನೇ ಬಜೆಟ್ ಗಾತ್ರ 4.5 ಲಕ್ಷ ಕೋಟಿ ತಲುಪುವ ಸಾಧ್ಯತೆ ಇದೆ. 25-26ರಲ್ಲಿ 4.09 ಲಕ್ಷ ಕೋಟಿ ಬಜೆಟ್ ಅನ್ನ ಸಿಎಂ ಮಂಡಿಸಿದ್ರು. ಈಗದು 4.5 ಲಕ್ಷ ಕೋಟಿ ರೀಚ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದು ಸದ್ಯದ ಕಂಡೀಷನ್ ಅಂತ ಆದ್ರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 2 ಸೀರೆ ಬೇರೆ ಕೊಡ್ತಾರಂತೆ. ಐ ಫೀಲ್ ಸೋ ಪಿಟಿ ಫಾರ್ ದಿಸ್. ಗೃಹಲಕ್ಷ್ಮಿಗೆ ನೋಂದಣಿ ಆದವರಿಗೆ 2 ಸೀರೆಗಳ ಭಾಗ್ಯ. 1.24 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿಗೆ ನೋಂದಣಿಯಾಗಿದ್ದಾರೆ. ಸಹಕಾರ ಸಂಘಗಳ ಮೂಲಕ ವಿತರಣೆಗೆ ಪ್ಲಾನ್ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಗೃಹಲಕ್ಷ್ಮಿ ಹಣನೇ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಆರೋಪ ಇದೆ. ಐ ಥಿಂಕ್ ಫೆಬ್ರವರಿ ಮಾರ್ಚ್ದು ಹಣ ಇನ್ನೂ ಕೂಡ ತಲುಪಿಲ್ಲ. ಅದು ಏನಾಯಿತು ಇವತ್ತವರೆಗೂ ಅದ್ರ ಬಗ್ಗೆ ಫಿನಾನ್ಸ್ ಮಿನಿಸ್ಟ್ರಿಯಿಂದನೂ ಮಾಹಿತಿ ಹೊರಗೆ ಬಂದಿಲ್ಲ, ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಿಂದಲೂ ಕೂಡ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಈಗ ಸೀರೆ ಕೊಡೋ ನೆಪದಲ್ಲಿ ಮತ್ತಷ್ಟು ಹೊರೆ ಏನಾದರೂ ಬೇಕಾ? ಯಾರಿಗೆ ಬೇಕ್ರಿ ಇದು? ಏನು 2 ಸೀರೆ ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ವೇನ್ರಿ ನಮ್ಮ ರಾಜ್ಯದಲ್ಲಿರುವಂಥ ಹೆಣ್ಮಕ್ಳಿಗೆ? ಯಾರು ಸೀರೆ ಕೇಳಿದ್ದಾರೋ, ಎಂಥ ಸೀರೆ ಕೊಡ್ತೀರಿ? ಏನೋ ವರ್ಷಕ್ಕೆ 2 ಮೈಸೂರು ಸಿಲ್ಕ್ ಸೀರೆ ಕೊಡೋದಾದ್ರೆ ಓಕೆ ಅಂತ ಹೇಳ್ಬೋದು. ಸೀರೆ ನೆಪದಲ್ಲಿ ಟೆಂಡರ್ ಕರೆದು ಅದರಲ್ಲೂ ಕೋಟಿ ಡೀಲ್ ಮಾಡಕ್ಕೆ ಏನಾದರೂ ಈ ಸರ್ಕಾರ ಅಥವಾ ಸಂಬಂಧಪಟ್ಟವರು ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಆಬ್ವಿಯಸ್ಲಿ ಮೊದಲಿಗೆ ಕಾಡುತ್ತೆ. ಯಾವ ಸಂಪತ್ತಿಗೆ ಯಾವ ಸಿರಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೋ, ಅಥವಾ ಸಿಎಂಗಿಂತ ಐಡಿಯಾ ಏನಾದರೂ ಇದನ್ನೇನಾದರೂ ಜಾರಿ ಮಾಡ್ತಾ ಇದ್ರೆ, ಯಾರಿಂತ ಐಡಿಯಾ ಕೊಟ್ಟರು ನನಗಂತೂ ಗೊತ್ತಿಲ್ಲ. ಇದರಿಂದನೂ ಏನಾದರೂ ಓಲೈಕೆ ಮಾಡಕ್ಕೆ ಹೋಗ್ತಿದ್ದೀರೋ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಇದ್ರಕ್ಕೆ ಇಲ್ಲಿ ಎಕ್ಸ್ಪರ್ಟಿಸ್ ಇದ್ದಾರೆ, ಅವ್ರು ಏನೇನು ಮಾತಾಡ್ತಾರೆ ಅದನ್ನು ಕೇಳ್ತೀನಿ. ಇನ್ನು ಅನ್ನಭಾಗ್ಯದ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಘೋಷಣೆ, ಇದನ್ನು ಯಾವಾಗಲೂ ಘೋಷಣೆ ಮಾಡಿದ್ರು, ಬಟ್ ಕೊಡ್ತಾ ಇಲ್ಲ ಅದನ್ನು. 5 kg ಪಡಿತರ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆಗೆ ಕ್ರಮ. 5 kg ಹೆಚ್ಚುವರಿ ಅಕ್ಕಿ ಕೊಡಲಾಗದೆ ಇಂದಿರಾ ಕಿಟ್ಗೆ ಪ್ಲಾನ್ ಮಾಡ್ಕೊಂಡ್ರು. ತಲಾ 1 kg ತೊಗರಿಬೇಳೆ, ಹೆಸರುಕಾಳು, ಸಕ್ಕರೆ, ಉಪ್ಪು, 1 ಲೀಟರ್ ಅಡುಗೆ ಎಣ್ಣೆ ಒಳಗೊಂಡಿದೆ ಇಂದಿರಾ ಕಿಟ್ಟು. ಇದನ್ನ ವಿತರಣೆ ಮಾಡೋದಕ್ಕೆ ಕ್ರಮ ತಗೋತಾರಂತೆ. ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಹಂಗಾದ್ರೆ ಘೋಷಣೆ ಮಾಡಿ ಇಷ್ಟು ದಿವಸ ಆಗಿ ಇಲ್ಲಿವರೆಗೂ ಯಾಕೆ ಕ್ರಮ ತಗೊಂಡಿಲ್ಲ? ಇಷ್ಟೆಲ್ಲ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟು ಸಮಸ್ಯೆಗಳನ್ನು ಸರ್ಕಾರ ಹೊಂದಿದೆ. ಸಮಸ್ಯೆನೇ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಇದರ ನಡುವೆ ಸಿದ್ದರಾಮಯ್ಯ ಅವ್ರಿಗೆ ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಬಜೆಟನ್ನು ಅವರು ಪ್ಲಾನ್ ಮಾಡೋದಿದೆಯಲ್ಲ, ಬಹಳ 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 ಚಾಲೆಂಜಿಂಗ್ ಟಾಸ್ಕೇ ಅದು. 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ. 1.33 ಲಕ್ಷ ಎಕರೆ ಭೂಸ್ವಾಧೀನಕ್ಕೆ 70,000 ಕೋಟಿಯ ನಿರೀಕ್ಷೆ ಇದೆ. ಈ ಬಜೆಟ್ನಲ್ಲಿ 8ರಿಂದ 15,000 ಕೋಟಿಯನ್ನ ಮೀಸಲಿಡೋ ಸಾಧ್ಯತೆ ಇದೆ. 70,000 ಕೋಟಿ ನಿರೀಕ್ಷೆ ಇರುವಾಗ 8ರಿಂದ 15,000 ಕೋಟಿ ಯಾವಿದಕ್ಕೆ ಸಾಕಾಗುತ್ತೆ ಗೊತ್ತಿಲ್ಲ. ದಶಕಗಳ ಯೋಜನೆಯನ್ನ ಘೋಷಿಸಿ 10% ಅನುದಾನ ಕೊಟ್ಬಿಟ್ರೆ ಸಾಕ ಅದಕ್ಕೆ? ಅದು ಆ ಸೋರಿಕೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಾಕಾಗೋದಿಲ್ಲ ಅದು. ಗ್ಯಾರಂಟಿಗೆ ನೀಡುವ ಹಣ ಅಭಿವೃದ್ಧಿ ಯೋಜನೆಗಳಿಗೆ ಯಾಕಿಲ್ಲ ಅಂತ ಸುಪ್ರೀಂ ಕೂಡ ತಪ್ರಾಕಿ ಹಾಕಿತ್ತು. ಕೃಷ್ಣಾ 3ನೇ ಹಂತ ಜಾರಿಯಾದರೆ ಅಲ್ಲಿನ ಜನಕ್ಕೆ ಗ್ಯಾರಂಟಿನೇ ಬೇಕಾಗಿಲ್ಲ. ಕುರ್ಚಿಗೋಸ್ಕರ ರಾಜಕೀಯ ಓಲೈಕೆಯ ಯೋಜನೆಗಳನ್ನು ಇನ್ನೆಷ್ಟು ದಿನ ಮುಂದುವರಿಸ್ತೀರಿ ಅಂತ ನನಗಿಂತ ಹೆಚ್ಚಾಗಿ ಅಥವಾ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಇವತ್ತು ಕರ್ನಾಟಕದ ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಇದೆಲ್ಲದರ ಹೊಡೆತ ಡೈರೆಕ್ಟ್ ಆಗಿ ಬೀಳ್ತಾ ಇರೋದು ಜನಸಾಮಾನ್ಯರ ಜೇಬಿಗೆ. ಅವರು ಅನುಭವಿಸ್ತಾ ಇರೋದು, ಅದರಲ್ಲೂ ಮಧ್ಯಮ ವರ್ಗದ ಜನ ಇದರ ಪೆಟ್ಟನ್ನು ಬಹಳಷ್ಟು ಅನುಭವಿಸ್ತಾ ಇದ್ದಾರೆ. ಇನ್ನು ಈ ಬಜೆಟ್ ಬಗ್ಗೆ, ಬಜೆಟ್ ಮಂಡನೆಗೂ ಮೊದಲೇ ವಿಪಕ್ಷ ಕಿಡಿಕಾರಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಏನ್ ಮಾತಾಡಿದ್ರು ಆರ್ ಅಶೋಕ್ ಕೇಳಿಸ್ಕೊಂಡು. ನಾಳೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಜೆಟ್ ನಾಳೆ ಮಂಡನೆ ಆಗೋದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನ ಹೊರೆಯನ್ನ ಏರುವಂತ ರಾಮಯ್ಯ ಇವರು. ಕೇಂದ್ರದ ಬಜೆಟ್ ಅಲ್ಲಿ ತೆರಿಗೆಗಳನ್ನ ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನ ಬಜೆಟ್ ಅಲ್ಲಿ ಏರ್ಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನ ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನ ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನ ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸೆಲ್ಲು, ಎಣ್ಣೆ
ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದ್ರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀವಿ ಅಂತ ಅವರ ಭಾಷಣದಲ್ಲೇ ಹೇಳಿದ್ರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ನಾಳೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಜನರಿಗೆ ಹೊರೆ ಆಗೋದು ಖಚಿತ, ಬರೆದಿಟ್ಕೊಳ್ಳಿ. ಆದಾಯ ಸಂಗ್ರಹಕ್ಕೆ ಪೆಟ್ರೋಲ್ ಡೀಸೆಲ್ ಮೇಲೆ ₹1 ಸೆಸ್ ಹೆಚ್ಚಳ ಮಾಡ್ತಾ ಇದ್ದಾರೆ. ಅಬಕಾರಿ ಸುಂಕ ಹೆಚ್ಚಳ ಖಚಿತ, ಮದ್ಯ ಸಿಗರೇಟ್ ಮತ್ತೆ ದುಬಾರಿ ಆಗುತ್ತೆ. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಹೆಚ್ಚಿಸಿ ಇನ್ನೂ ಜಾಸ್ತಿ ಮಾಡಿ ಏನ್ರಿ ಮಾಡ್ತೀರಿ, ಈಗ ಆಲ್ರೆಡಿ ಜಾಸ್ತಿ ಮಾಡಿದಿರಿ. ಮೋಟಾರ್ ವಾಹನ ತೆರಿಗೆ ಸೇರಿ ಜನರಿಗೆ ಮತ್ತಷ್ಟು ಹೊರೆ ಹೊರಿಸುವ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಈಗಾಗಲೇ ಸರ್ಕಾರಕ್ಕೆ ಭಾರಿ ಹೊರೆ ಆಗಿದ್ದು ಆ ಹೊರೆಯನ್ನ ಉಪಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹೌದು, ಇಟ್ ಇಸ್ ಅ ಬರ್ಡನ್ ಅಂತ, ಬಟ್ ಸ್ಟಿಲ್ ನಾವು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಯುವ ನಿಧಿ ಅಂತೂ ಯಾರಿಗೂ ಸಿಗ್ತಾನೆ ಇಲ್ಲ. ಶಕ್ತಿ ಹಣ ಕೇಳ್ತಾ ಇರೋ ನಿಗಮಗಳಿಗೆ ಶಕ್ತಿನೇ ಇಲ್ಲ. ಗ್ಯಾರಂಟಿ ಹೊರೆ ಹಿನ್ನೆಲೆ ಜನತೆಯ ಮೇಲೆ ಹೆಚ್ಚಿನ ಭರೆ ಬೀಳೋದು ಖಚಿತ. ಈಗ ಆಲ್ರೆಡಿ ಕರ್ನಾಟಕದ ಜನ ಅದನ್ನ ಅನುಭವಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಗೋತ್ರು ಮಾಡಬೇಕಾಗತ್ತೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು ಹೇಳಿದ್ನಲ್ಲ, ಶಕ್ತಿ ಯೋಜನೆ ನಿಗಮಗಳಿಗೆ ಶಕ್ತಿ ತುಂಬಬೇಕಾಗಿತ್ತು. ಆದರೆ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳು ಶಕ್ತಿಯನ್ನ ಕಳ್ಕೊಂಡಿದ್ದಾವೆ. ಇವತ್ತು KSRTC MD ಅಕ್ರಮ್ ಪಾಷಾ ಅವರು ಪತ್ರ ಬರೆದಿದ್ದಾರೆ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗೆ. ಅಟ್ಲೀಸ್ಟ್ 10,000 ಚಿಲ್ಲರೆ ಕೋಟಿ ಆದರೂ ನೀವು ಕೊಡಬೇಕು, ಇಲ್ಲ ಅಂತಂದ್ರೆ ಇಲ್ಲಿ ನಡ್ಸಕ್ಕಾಗ್ತಾ ಇಲ್ಲ, ಫುಲ್ಲು ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ ನಿಗಮಗಳು ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಒಬ್ಬ MD KSRTC ಅಂತ ದೊಡ್ಡ ನಿಗಮದ MDನೇ ಪತ್ರ ಬರೀತಾರೆ ಅಂತಂದ್ರೆ ಗವರ್ನಮೆಂಟ್ ಶುಡ್ ಥಿಂಕ್ ಆಫ್ ಇಟ್. ನೀವು ನಿಗಮಗಳಿಗೆ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಮಹೇಶ್ ಅವರಿದ್ದಾರೆ. ಮಹೇಶ್ವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಹಿರಿಯ ಪತ್ರಕರ್ತರು ಮತ್ತು ಹಿತೈಷಿಗಳು ಮಾರ್ಗದರ್ಶಕರು ಬಸವರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾಂತೇಶ್ವರ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಮಹಾಂತೇಶ್ವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲಿಗೆ ಬಸವರಾಜ್ ಸರ್ ಹತ್ರ ಒಂದು ಒಪಿನಿಯನ್ ತಗೊಳ್ತೀನಿ, ಅದಾದ್ಮೇಲೆ ಪಕ್ಷಗಳ ವಕ್ತಾರ ಹತ್ರ ಮಾತನಾಡ್ತೀನಿ. ಬಸವರಾಜ್ ಸರ್, ಸೆಂಟ್ರಲ್ ಬಜೆಟ್ ಮುಗಿಸಿ ನಾವೀಗ ಸ್ಟೇಟ್ ಬಜೆಟ್ ಬಂದಿದ್ದೀವಿ. ಒಂದ್ ಕಡೆ ಯುದ್ಧ ನಡೀತಾ ಇದೆ, ಅದರಿಂದ ಒಂದಷ್ಟು ಆರ್ಥಿಕ ಬಿಕ್ಕಟ್ಟು, ಈ ತೈಲ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂತಂದ್ರೆ ಭಾರತಕ್ಕೆ ಅದರಿಂದ ಪೆಟ್ಟು, ಇದೆಲ್ಲವೂ ಒಂದ್ ಕಡೆ ಆದ್ರೆ ಈಗ ನಾವು ರಾಜ್ಯದ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು 17ನೇ ಸಲ ಬಜೆಟ್ ಅನ್ನ ಮಂಡಿಸ್ತಿದ್ದಾರೆ. ಅದು ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಅದು 17ನೇ ಸಲ ಬಜೆಟ್ ಮಂಡಿಸ್ತಾ ಇರೋದಕ್ಕೆ ನಮಗೂ ಖುಷಿ ಇದೆ, ಕಾಂಗ್ರ್ಯಾಚುಲೇಟ್ ಮಾಡೋಣ, ಎಲ್ಲ ಆಗಲಿ ಸರ್. ಅಟ್ ದ ಸೇಮ್ ಟೈಮ್ ಬಜೆಟ್ ಅಂತ ಬಂದಾಗ ಸಹಜವಾಗಿ ಮಧ್ಯಮ ವರ್ಗ ಮತ್ತು ಕೆಳವರ್ಗಕ್ಕೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ನಮಗೇನಾದರೂ ಅನುಕೂಲ ಆಗೋ ಥರ ಸಿಗಬಹುದಾ ನಮ್ಮ ರಾಜ್ಯದ ಬಜೆಟಲ್ಲಿ ಅಂತ ಹೇಳಿ. ಆದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಯಾವ್ಯಾವ ಕಾರ್ನರಲ್ಲಿ ಅವರು ತೆರಿಗೆಯನ್ನು ಇನ್ಕ್ರೀಸ್ ಮಾಡ್ಬೋದು ಎಲ್ಲವನ್ನ ಮ್ಯಾಕ್ಸಿಮಮ್ ಲೆವೆಲ್ ಮಾಡಿದ್ದಾರೆ. ಸೊ ಈ ಬಜೆಟಲ್ಲಿ ಮತ್ತಷ್ಟು ಮಾಡುವ ಸಾಧ್ಯತೆಗಳಿದೆ. ಅಟ್ ದ ಸೇಮ್ ಟೈಮ್ ಈ ಸೀರೆ ಭಾಗ್ಯ ಅನ್ನೋದು ಈಗ ಚರ್ಚೆಗೆ ಬಂದಿದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಐ ಡೋಂಟ್ ನೋ ಅದನ್ನು ನಾಳೆ ಘೋಷಿಸ್ತಾರೋ ಇಲ್ವೋ ಅಂತ, ಬಟ್ ಅಂಥದ್ದೊಂದು ಮಾಹಿತಿ ಇದೆ ಸರ್. ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಈ ಸೀರೆ ಭಾಗ್ಯ ಅಥವಾ ಆ ಥರ ಮಹಿಳೆಯರಿಗೆ ಸೀರೆ ಕೊಡೋದು ಇತ್ಯಾದಿ ಇವೆಲ್ಲ ಒಂದು ಆಯವ್ಯಯದ ಲೆಕ್ಕಾಚಾರ ಆಗಲಿಕ್ಕಿಲ್ಲ, ಆಗಬಾರ್ದು ಕೂಡ. ಅದೇನು ಚುನಾವಣಾ ಘೋಷಣೆ ಆಗ್ಬೋದು, ಚುನಾವಣೆಗೆ ಲಂಚ ಕೊಟ್ಟಂಗೆ ಆಗ್ಬೋದು. ಬಿಹಾರಲ್ಲೂ ಕೊಟ್ಟಿದ್ದಾರೆ, ದ್ಯಾಟ್ ಈಸ್ ಈಗ ತಮಿಳುನಾಡಲ್ಲೂ ಅದನ್ನೇ ಮಾಡ್ತಿದ್ದಾರೆ. ಅದು ಬೇರೆ ವಿಚಾರ. ಈ ಸೀರೆ ಕೊಡೋದಕ್ಕೆ ನೀವು ಬಜೆಟ್ ಮಾಡಬೇಕಾ? ಬಜೆಟ್ ಅಂದರೆ ಏನು? ಈ ಒಂದು ರಾಜ್ಯದ, ಒಂದು ದೇಶದ ಅಭಿವೃದ್ಧಿಗೆ ಏನೇನು ಮಾಡ್ಬೋದು ಈ ವರ್ಷಕ್ಕೆ, ಈ ಹಣಕಾಸಿನ ವರ್ಷಕ್ಕೆ, 2047 ಅಥವಾ ಇನ್ನೊಂದು 100 ವರ್ಷ ಈ ಸದ್ಯಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ, ಸದ್ಯದ ಆದಾಯಗಳನ್ನ ಇಟ್ಕೊಂಡು, ಸದ್ಯದ ಸಂಪನ್ಮೂಲ, ಸದ್ಯದ ಪರಿಸ್ಥಿತಿನ ಇಟ್ಕೊಂಡು. ಈ ನಿಟ್ಟಿನಲ್ಲಿ ಕಳೆದ ಕೇಂದ್ರ ಸರ್ಕಾರ ಬಜೆಟ್ ಕೂಡ ಅಷ್ಟಾಗಿ ಮಧ್ಯಮ ವರ್ಗಕ್ಕೆ ಸಹಾಯ ಮಾಡಿಲ್ಲ. ತೆರಿಗೆ ಹಾಗೆ ಇದೆ, ಏನು ಆದಾಯ ತೆರಿಗೆ ಮಿತಿ ಜಾಸ್ತಿ ಆಗಲಿಲ್ಲ, ಅದೆಲ್ಲೂ ಆಗಿಲ್ಲ. ಅದೇ ಹಂತದಲ್ಲೇ ಈಗ ಕರ್ನಾಟಕದಲ್ಲಿ ಈಗ ಗ್ಯಾರಂಟಿ ಭಾಗ್ಯ, ಗ್ಯಾರಂಟಿಗಳನ್ನು ಅಶೋಕರು ಹೇಳಿದ್ರಲ್ಲ, ಅದೇ ರೀತಿ ಏನಾಗಿದೆ ಅಂದರೆ ಇಲ್ಲಿ ಬಜೆಟ್ ಮೇಲೆ, ಆಯವ್ಯಯದ ಮೇಲೆ ಯಾವುದೇ ಹೆಚ್ಚುವರಿ ಹೊರೆ ಆಗದಂತೆ ನಾನು ನಿಭಾಯಿಸ್ತೇನೆ ಅಂತ ಚುನಾವಣೆ ಕಾಲದಲ್ಲಿ ಹೇಳ್ತಾ ಹೋಗ್ಬಿಟ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ. ಆದರೆ ಬಜೆಟ್ ಮೇಲೆ ಹೊರೆ ಆಯಿತು ಅಷ್ಟೇ ಅಲ್ಲ, ಜನರ ಮೇಲೆ ಹೊರೆ ಆಯಿತು.
ಬಜೆಟ್ ಮೇಲೆ ಹೇಗೆ ಹೊರಾಯಿತು ಅಂದರೆ ಬೇರೆ ಬೇರೆ ಇಲಾಖೆಗಳ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಹಣವನ್ನು ನೀವು ಇಲ್ಲಿ ಡೈವರ್ಟ್ ಮಾಡಿದ್ರಿ. ಅದು ಸಾಲದಂತೆ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಸೆಸ್ಗಳು ಸೆಸ್ ಆಯಿತು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು, ಹಾಲಿನ ಬೆಲೆ ಜಾಸ್ತಿ ಆಯಿತು, ಎಲೆಕ್ಟ್ರಿಸಿಟಿ ಪ್ರೈಸ್ ಜಾಸ್ತಿ ಆಯಿತು. ಈ ಎಲ್ಲವನ್ನು ಜಾಸ್ತಿ ಮಾಡಿ ನಾನು ಬಜೆಟನ್ನು ನಿಭಾಯಿಸ್ತೀನಂದರೆ 17 ಆಗಲಿ 1 ಆಗಲಿ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ರಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ನೀವು ಅದಲ್ಲದೆ ಈ ಬಜೆಟ್ನ ಒಂದು ಕೆಲವೊಂದು ಅಂಕಿ ಸಂಖ್ಯೆ ತೆಗೆದು ನೋಡಿದ್ರು ಕೂಡ ಭಾಳ ಚಿಂತಾಜನಕವಾಗಿದೆ. ಕಳೆದ ವರ್ಷದ ಬಜೆಟಲ್ಲಿ ಸುಮಾರು 80-85% ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸಂಬಳ, ಬಡ್ಡಿ, ನಿಮ್ಮ ನಿವೃತ್ತಿ ವೇತನ ಇತ್ಯಾದಿ ಬಾಡಿಗೆಗಳು, ಬಿಲ್ಲುಗಳು, ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನಾನು ರೋಡ್ ಮಾಡಿದ್ದು, ಬ್ರಿಡ್ಜು, ಡ್ಯಾಮು, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ದೈನಂದಿನ ಖರ್ಚಿಗೆ ಕೊಡುವಂಥ ಹಣ, ಅದು 80%-85% ಆಗಿದೆ. ಈ ವರ್ಷವೂ ಹಾಗೆ ಆಗುತ್ತೆ. ಇನ್ನು ಉಳಿಕೆ ಒಂದು 70,000 ಕೋಟಿ 50-80,000 ಕೋಟಿ ಏನಾದರೂ ಉಳಿದ್ರೆ ಅಷ್ಟನ್ನು ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಡ್ತಾರಲ್ಲ ಅದು ಕೂಡ ಕಳೆದ ಬಜೆಟಲ್ಲಿ ಘೋಷಣೆ ಮಾಡಿದ ಎಲ್ಲ ಯೋಜನೆಗಳು ಕಾಗದದ ಹಂತದಲ್ಲೇ ಇವೆ. ದೇ ಆರ್ ಆಲ್ ಆನ್ DPR ರಿಪೋರ್ಟ್ ಸ್ಯಾಂಕ್ಷನ್ ಸ್ಟೇಜಸ್. ಇಂಪ್ಲಿಮೆಂಟ್ ಆನ್ ಗ್ರೌಂಡ್ ಏನೂ ಇಲ್ಲ. ಹಾಗಾಗಿ ಅಲ್ಲದನ್ನ ಗ್ಯಾರಂಟಿಗೋಸ್ಕರ ಇಷ್ಟೆಲ್ಲ ನೀವು ಹೆಚ್ಚುವರಿ ಹೊರೆ ಹಾಕಿದ್ರಿ ಜನರ ಮೇಲೆ. ಹಾಗೆಯೇ ಶಾಸಕರಿಗೆ ಅನೇಕ ಇಲಾಖೆಗಳಿಗೆ ಹೇಳ್ತೀರಿ ಹೆಚ್ಚು ಹಣ ಕೇಳಿಬಿಡಿ ಅಭಿವೃದ್ಧಿಗೆ, ಗ್ಯಾರಂಟಿಗೆ ಹಣ ಬೇಕು ಅಂತ. ಹೀಗೆ ಮುಂದುವರೆದು ಹೋಗಿಬಿಟ್ರೆ ನಾವು ಕರ್ನಾಟಕದ ಖಜಾನೆಯ ಸ್ಥಿತಿ ಏನಾಗಿದೆ ಅಂತ ಕೇಳೋದಕ್ಕೆ ಶ್ವೇತಪತ್ರ ಹೊರಡಿಸಿ ಅಂತ ಕೇಳಬೇಕಾಗುತ್ತೆ ಸಿದ್ದರಾಮಯ್ಯನವರನ್ನ. ಮತ್ತೆ ಹೆಚ್ಚುವರಿ ಹೌದು, ಈಗಲೂ ಕೇಳಬೇಕು ನಾವು, ಈಗಲೂ ಕೇಳಬೇಕು. ಯಾಕಂದರೆ ಪರಿಸ್ಥಿತಿ ಅಷ್ಟು ಚಿಂತಾಜನಕವಾಗಿದೆ. ಕೇವಲ ತಮ್ಮ ವೈಯಕ್ತಿಕ ಜನಪ್ರಿಯತೆಗೋಸ್ಕರ ಈ ಥರದ ಯೋಜನೆಗಳನ್ನ ಘೋಷಣೆ ಮಾಡಿ ಅದಕ್ಕೋಸ್ಕರ ಬೇರೆ ಇಲಾಖೆಗಳ ಬೇರೆ ಬೇರೆ ಕರ್ತವ್ಯಗಳನ್ನು ಬಲಿ ಕೊಟ್ಟು ಇದು ಹಣಕಾಸಿನ ಮಿಸ್ಮ್ಯಾನೇಜ್ಮೆಂಟ್ ಅಲ್ಲದೆ ಇನ್ನೇನು. ದಿಸ್ ಇಸ್ ಹ್ಯೂಜ್ ಬಜೆಟ್ರಿ ಮಿಸ್ಮ್ಯಾನೇಜ್ಮೆಂಟ್. ಅದು ಮುಂದುವರೆಯೋದಿಲ್ವಾ ನಾಳೆ ಕಾದು ನೋಡಬೇಕು. ಆ್ಯಕ್ಚುಲಿ ಸಿದ್ದರಾಮಯ್ಯವ್ರಿಗೆ ಕಾಳಜಿ ಇದ್ದರೆ ಈ ಗ್ಯಾರಂಟಿ ಯೋಜನೆಗಳನ್ನು ಮರುಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ಬೇಕು ನಾಳೆ. ಇನ್ನೊಂದು ಗ್ಯಾರಂಟಿ ನಾವು ಘೋಷಣೆ ಮಾಡೋದಲ್ಲ. ಯಾಕಂದರೆ ರಾಜ್ಯದ ಹಣಕಾಸಿನ ಆರೋಗ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬೇಕಾಗಿರೋದ್ರಿಂದ ಈ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲೋ ಒಂದು ಕಡೆ ದುರುಪಯೋಗ ಆಗುವ ಅಪಾಯ ಕೂಡ ಇರೋದ್ರಿಂದ ಈ ಗ್ಯಾರಂಟಿ ಯೋಜನೆಗಳನ್ನು ನಾನು ಮರುಪರಿಶೀಲನೆಗೊಳಿಸ್ತೇನೆ ಅಂತ ಹೇಳಿ ಹಿ ಹ್ಯಾಸ್ ಟು ಕನ್ಸಾಲಿಡೇಟ್ ಫಿಸ್ಕಲ್ ಕನ್ಸಾಲಿಡೇಷನ್ ಮತ್ತು ರೆವಿನ್ಯೂ ಕನ್ಸಾಲಿಡೇಷನ್ ಮಾಡಬೇಕು ವಿನ ಹೆಚ್ಚು ಗ್ಯಾರಂಟಿ ಹೆಚ್ಚು ಖರ್ಚುಗಳನ್ನ ಬೆಳೆಸ್ಕೊಳ್ಳೋದಲ್ಲ. That's what I feel. Tomorrow I expect him to take some measures to tighten the strings. ಇದೇ ಸಿದ್ದರಾಮಯ್ಯ ಹಿಂದೆ ಹೇಳ್ತಿದ್ರು, ಏನು ಹೇಳ್ತಿದ್ದಕ್ಕೆ ಬಜೆಟಲ್ಲಿ ವೇಟ್ ಲಾಸ್ ಮಾಡಬೇಕು ನಾವು ಅಂತೇಳಿ. ಬಜೆಟಲ್ಲಿ ವೇಟ್ ಲಾಸ್ ಕಾರ್ಯಕ್ರಮ ಇಟ್ಕೋಬೇಕು ಅಂತೇಳಿ. ಬಜೆಟಲ್ಲಿ ವೇಟ್ ಲಾಸ್ ಮಾಡ್ಕೋಬೇಕು ಅಂತೇಳಿ ಇವರೇ ವೇಟ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಸೊ ಆ ವೇಟ್ ಲಾಸ್ ಪ್ರೋಗ್ರಾಮನ್ನು ಸಿದ್ದರಾಮಯ್ಯ ನಾಳೆ ದಿನ ಅದನ್ನಾದರೂ ಅನುಷ್ಠಾನಗೊಳಿಸ್ತಾರೆ ಅಂತ ಕಾಯ್ದು ನೋಡ್ತೇನೆ ನಾನು ಅಷ್ಟೇ. ಆಲ್ರೈಟ್ ಸರ್. ಎಸ್, ಬಿಜೆಪಿ ವಕ್ತಾರರು ಮಹೇಶ್ ಅವರೇ, ಬಜೆಟ್ ಅಂತ ಬಂದಾಗ ಈಗ ಆಲ್ರೆಡಿ ನಿಮ್ಮ ವಿಪಕ್ಷ ನಾಯಕರು ಹೇಳ್ತಾ ಇದ್ರು ಇದು ದಾಖಲೆ ರಾಮಯ್ಯ ಅಲ್ಲ ತೆರಿಗೆ ರಾಮಯ್ಯ ಅನ್ನೋ ಮಾತನ್ನು ಹೇಳಿ ವ್ಯಂಗ್ಯ ಮಾಡ್ತಾ ಇದ್ರು. ಸೊ ನಿಮ್ಮ ಒಂದು ಮೊದಲ ರಿಯಾಕ್ಷನ್ ಆನ್ ದಿಸ್? ಮೊದಲ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಈಗೇನು ಬಸವರಾಜ್ ಇಟ್ನಾಳ್ ಅವರು ಮಾತನಾಡಿದ್ರು ವಾಸ್ತವ ಸಂಗತಿಯನ್ನು ಬೆಳಕಿಗೆ ಹಚ್ಚುವಂಥ ಕೆಲಸ ಮಾಡಿದ್ರು. ಕರ್ನಾಟಕ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ಹೊಂದಂಥ ರಾಜ್ಯವಾಗಿತ್ತು ಇಡೀ ದೇಶದಲ್ಲಿ. ಒಂದು ರಾಜಕೀಯದ ಒಂದು ಅವರ ತೆವಲಿಗೋಸ್ಕರ ಒಂದು ರಾಜ್ಯವನ್ನು ಹೇಗೆ ಅಧೋಗತಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನೋದಕ್ಕೆ ಸ್ಪಷ್ಟ ನಿರ್ದೇಶನ ಈ ಸಿದ್ದರಾಮಯ್ಯನವರ ಆಡಳಿತ. ಇಡೀ ದೇಶದ ಒಳಗಡೆ ಅನೇಕ ಕ್ರಾಂತಿಕಾರಿ ಕೆಲಸಗಳನ್ನ ಈ ರಾಜ್ಯದಲ್ಲಿ ನಡೀತಿತ್ತು. ಆದರೆ ಒಂದು ಮತ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಒಂದು ಅಧಿಕಾರದ ದಹಕ್ಕೋಸ್ಕರ ಒಂದು ಅಸಮರ್ಥ ಆಡಳಿತದ ಪರಿಣಾಮ ಇವತ್ತು ಕರ್ನಾಟಕ ಅತ್ಯಂತ ದೊಡ್ಡದಾದಂಥ ಇದಕ್ಕೆ ಬೆಲೆಯನ್ನು ಕಟ್ಟುವಂಥ ಕೆಲಸ ಮಾಡಿರುವಂಥದ್ದು. ಅಶೋಕ್ ಅವ್ರು ಮಾತನಾಡ್ತಾ ಒಂದು ಹೇಳಿದ್ರು, ಒಟ್ಟು ಈ ಅವಧಿ ಒಳಗಡೆ ಹತ್ತತ್ರ 6 ಲಕ್ಷ ಕೋಟಿ ಅಷ್ಟು ಸಾಲ ಮಾಡ್ಬೋದು ಅಂತೇಳಿ. ಇಲ್ಲಿ ತನಕ 3 ವರ್ಷದಲ್ಲಿ 3,07,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. ಅವ್ರದ್ದು ಹಳೇದು ಬಿಟ್ಬಿಡೋಣ, ಹಳೇದು ಮಾಡಿ. ಅಂದರೆ ಕರ್ನಾಟಕ ಒಂದು ಸಾಲಗ್ರಸ್ತ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥದ್ದು. ಏನು ಇವೆಲ್ಲ ಯಾವುದ್ರ ಸಲುವಾಗಿ ಮಾಡಿದ್ರು ಸಾಲ?
ದಲಿತರ ಹಣವನ್ನು ತೆಗೆದುಕೊಂಡು ಕೂಡ ಗ್ಯಾರಂಟಿ ಕೊಡುವಂಥ ಕೆಲಸ ಮಾಡಿದ್ರು. ಪ್ರತಿ ಸರ್ಕಾರಗಳು ಸಾಲ ಮಾಡದೆ ಬಜೆಟ್ ನಾನು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನನಗೊಂದು 2 ನಿಮಿಷ ಟೈಮ್ ಕೊಡಬೇಕು. ನೋಡಿ, ಸಾಲ ಮಾಡೋದು ತಪ್ಪಲ್ಲ. ಅದೇ ಸಾಲ ಮಾಡಿದ್ದನ್ನು ತೆಗೆದು ಎಲ್ಲಿಗೆ ವಿನಿಯೋಗಿಸ್ತೀವಿ ನಾವು, ಎಲ್ಲಿಗೆ ಆ ಹಣವನ್ನು ಉಪಯೋಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಬಸವರಾಜ್ ಅವರು ಮಾತನಾಡ್ತಾ ಹೇಳಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ. ನೋಡಿ, ಕೆಪೆಕ್ಸ್ ವ್ಯಾಲ್ಯೂ ಅಂತ ಕರೀತಾರೆ ಅದಕ್ಕೆ. ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ, ನಾವೇನು ಬಂಡವಾಳ ಹಾಕ್ತೀವಿ 7 ವರ್ಷಕ್ಕೆ ಅದು ಡಬಲ್ ಆಗುತ್ತೆ. ಈ ಸರ್ಕಾರ ಬಂದ ಮೇಲೆ ಏನು ಸರ್ಪ್ಲೆಸ್ ಇದ್ದಂಥ ಬಡ್ಜೆಟ್, ಬೊಮ್ಮಾಯಿನವ್ರು ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಕೊರತೆ ಬಡ್ಜೆಟ್ ಕೊಡಲಿಲ್ಲ. ಸಿದ್ದರಾಮಯ್ಯನವ್ರು ಬಿಟ್ಟು ಹೋಗ್ಬೇಕಾದ್ರೆ ಯತ್ನಾಳ್ ಅವರೇ 12,000 ಕೋಟಿ ಕೊರತೆ ಬಡ್ಜೆಟ್ ಇತ್ತು. ಬೊಮ್ಮಾಯಿಯವರು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ 406 ಕೋಟಿಯ ಸರ್ಪ್ಲೆಸ್ ಬಡ್ಜೆಟ್ ಇತ್ತು. 406 ಕೋಟಿ ಸರ್ಪ್ಲೆಸ್ ಬಡ್ಜೆಟನ್ನು ಇವ್ರು ಏನು ಮಾಡಿದರು ಅಂತಂತಂದರೆ, ತಮ್ಮ ಈ ಗ್ಯಾರಂಟಿಯನ್ನು ಒಂದು ಅಪ್ರಬುದ್ಧ ನಿರ್ಧಾರದ ಕಾರಣಕ್ಕೋಸ್ಕರ 1 ಟ್ರಿಲಿಯನ್ ಎಕಾನಮಿಯ ರಾಜ್ಯವಾಗಿ ನಮ್ಮ ದೇಶ ಹೋಗಬೇಕು ಅಂತೇಳಿ ಡಾಕ್ಟ್ರಿನ್ ರೆಡಿ ಆಗಿತ್ತು. 1 ಟ್ರಿಲಿಯನ್ ಎಕಾನಮಿ ಇದು ನಮ್ಮ ಕಾಂಟ್ರಿಬ್ಯೂಟ್ ಆಗಬೇಕು ಅಂತ. ಆದರೆ ಇವರ ಏನು ಒಟ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಪಾರ್ಟಿಯಲ್ಲಿ 56,000 ಕೋಟಿ ಅಂತ ಬಡ್ಜೆಟ್ಗೆ ಹೇಳ್ಬಿಟ್ಟು 42,000 ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ. ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೂ ದುಡ್ಡು ಒಂದು ಮಾಡದೇ ಇರೋವಂಥ, ನೀವು ಮಾತಾಡ್ತಾ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಕೃಷ್ಣ ಮೇಲ್ದಂಡೆಗೆ ಇದು ಸಾಧ್ಯ ಅಂತ. ಅಂದರೆ ಬಂಡವಾಳನೇ ಆಗದೆ ಎಷ್ಟು ದಿನ ಈ ಪಾಪ್ಯುಲರ್ ಸ್ಕೀಮ್ನಲ್ಲಿ ಒಂದು ರಾಜ್ಯ ಸರ್ಕಾರ ನಡೆಯಲಿಕ್ಕೆ ಸಾಧ್ಯ? ಇವತ್ತು ಎಲ್ಲಿಗೆ ಬಂದು ತಲುಪಿದೆ ಅಂದರೆ ದಿವಾಳಿ ಹಂತಕ್ಕೆ ಬಂದು ನಿಂತಿದೆ. ಎಷ್ಟರ ಮಟ್ಟಿಗೆ ದಿವಾಳಿ ಅಂದರೆ, ನೀವು KSRTC ಅವರದ್ದು ಪತ್ರದ ಬಗ್ಗೆ ಹೇಳಿದ್ರಿ. ಇದೊಂದೇ ಅಲ್ಲ, ಬೇರೆ ಬೇರೆ ಒಂದು ಕಡೆ ಇಷ್ಟೆಲ್ಲ ಸಾಲ ಮಾಡಿ ಎಲ್ಲ ಬೆಲೆಗಳು 28 ರೀತಿಯ ಬೆಲೆಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿ. ಅದೆಷ್ಟು ಅದ್ರದ್ದು ಎಷ್ಟು ಗೊತ್ತಾ? ಅದ್ರ ಒಳಗಡೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ಕಲೆಕ್ಷನ್ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಹತ್ತತ್ರ 2 ಲಕ್ಷ ಕೋಟಿ ಹೆಚ್ಚುವರಿ. ಎಲ್ಲಿಗೆ ಹೋಯ್ತಿ ಹಣ? ಇಷ್ಟು ದೊಡ್ಡ ಪ್ರಮಾಣದ ಹಣ ಎಲ್ಲಿ ಕಾಣಿಸ್ತಿದೆ? ರಿಫ್ಲೆಕ್ಟ್ ಆಗಬೇಕಲ್ಲ. ರಸ್ತೆಗಳ ನಿರ್ಮಾಣ ಆಗಬೇಕು, ಬ್ರಿಡ್ಜ್ಗಳ ನಿರ್ಮಾಣ ಆಗಬೇಕು, ಉದ್ಯೋಗಗಳ ನಿರ್ಮಾಣ ಆಗಬೇಕು. ಬರೀ ಉದ್ಯೋಗದ ಮಾಡೋಕ್ಕಾಗದೆ ನಾಟಕ ಆಡ್ಕೊಂಡು ಈ ಸರ್ಕಾರ ಈ ರಾಜ್ಯದ ಯುವಕರುಗಳು ರಸ್ತೆಗೆ ಬರೋ ಥರ ಮಾಡಿದ್ರು. 2,82,000 ಉದ್ಯೋಗಗಳು ಬಸವರಾಜ್ ಅವರೇ ಇವತ್ತು ಆಗ್ತಾರೆ. ಯಾವ ಪುರುಷಾರ್ಥ ಏನು ಸಿದ್ದರಾಮಯ್ಯನವರು ಹೇಳಿದಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ಯಾ ಅಂತ ಪ್ರಶ್ನೆ ಇಲ್ಲಿ ಕೇಳಿ. 1 ನಿಮಿಷ ಕೊಡ್ತೀನಿ ನಿಮಗೆ. ಕೇಂದ್ರ ಸರ್ಕಾರ ಸೃಷ್ಟಿ ಆಗದೆ ದೇಶದ ಎಕಾನಮಿ ಇಷ್ಟು ಗ್ರೋತ್ ಆಗ್ಬಿಡತ್ತಾ? 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದ್ಬಿಡ್ತೀವ? ಅದಕ್ಕೆ ಎಲ್ಲ ರಾಜ್ಯಗಳ ಕೊಡುಗೆ ಕೂಡ ಅಲ್ಲ, ಎಲ್ಲ ಕಾಂಟ್ರಿಬ್ಯೂಟ್. ಅದನ್ನೇನು ಹೇಳೋದು, ನಾನು ಹೇಳೋದು ಇದು ನಮ್ಮದೇ ಒಂದೇ ಅಂತಂತಲ್ಲ. ಇಷ್ಟು ಸಮೃದ್ಧವಾಗಿರ್ತಕ್ಕಂಥ, ಇಷ್ಟು ಪ್ರಬುದ್ಧವಾಗಿರ್ತಕ್ಕಂಥ ರಾಜ್ಯವನ್ನು ಇವರ ಕೈನಲ್ಲಿ ಅಪ್ರಬುದ್ಧವಾಗಿ ನಡ್ಕೊಂಡಂಥ ಯಾರೊಬ್ಬ ಅಪ್ರಬುದ್ಧ ನಾಯಕತ್ವ, ಅವರ ರಾಷ್ಟ್ರೀಯ ನಾಯಕತ್ವ, ಅವ್ರು ಯಾರೋ ಹೇಳಿದ್ರು ಅಂತೇಳಿ ಪೆದ್ದರಾಮಯ್ಯ ಆಗ್ಬಿಟ್ರಲ್ಲ ಇವರು ಸಿದ್ದರಾಮಯ್ಯ. ಈ ಹಂತಕ್ಕೆ ನನ್ನ ಮೈಸೂರಿನವನು, ನನಗೆ ಭಾಳ ಸಿದ್ದರಾಮಯ್ಯ ಅಂತಂದರೆ ಭಾಳ ಒಳ್ಳೆ ಆರ್ಥಿಕ 17ನೇ ಬಡ್ಜೆಟ್ ಮಂಡಿಸ್ತಾರೆ, ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಈ ಕೆಲಸನ ಸಿದ್ದರಾಮಯ್ಯ ಮಾಡೋದು? ಅವರ ಕಡೆ ರಾಜಕೀಯದ ಅವಧಿ ಒಳಗಡೆ ರಾಜ್ಯನ ದಿವಾಳಿ ಮಾಡೋಗದ? ಅವ್ರು ಯಾರೋ ಹೇಳ್ತಾರೆ ಅಂತಂದರೆ ಅವ್ರ ಮಾತು ಕೇಳ್ಕೊಂಬಿಟ್ಟು ಈ ಥರದ ನಿರ್ಧಾರಗಳನ್ನ ಮಾಡೋದ? ಒಂದು ಪ್ರಬುದ್ಧತೆಗೆ ಒಂದು ಅಂಕ ಬೇಡವಾ? ಒಂದು ಸ್ವಯಂ ನಿರ್ಧಾರ ಮಾಡುವಂಥ ಒಂದು ರಾಜಕೀಯ ನಾಯಕತ್ವ ಬೇಡ? 4 ದಶಕಗಳ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಯಾವುದು ಒಳಿತು ಯಾವುದು ಕೆಟ್ಟದ್ದು ಅನ್ನುವಂಥ ವಿವೇಕ ಇಲ್ಲದೆ ರೀತಿ ಒಳಗಡೆ ಈ ರೀತಿಯ ಕಾರ್ಯಕ್ರಮ ಮಾಡಿ ಇವತ್ತು ರಾಜ್ಯ ಎಲ್ಲಿಗೆ ಹೆಂಗೆ 1 ಲಕ್ಷ ಕೋಟಿ. ಇವತ್ತು ರೆವಿನ್ಯೂ ಡಿಫಿಸಿಟ್ ಎಷ್ಟು ಅಂತಂತಂದರೆ ಇಲ್ಲಿ ತನಕ 45,000 ಕೋಟಿ ಕೊರತೆ ಇನ್ನೂ ಕಲೆಕ್ಷನ್ ಆಗಿಲ್ಲ. ಇದು ನನಗೆ ಐ ಥಿಂಕ್ ನಾನು ಭಾಗಶಃ ಅದನ್ನು ಒಪ್ತೀನಿ. ಅಂದರೆ ಸಿದ್ದರಾಮಯ್ಯ ಅವರು ಈ ಒಂದು ಟರ್ಮಲ್ಲಿ ಆಡಳಿತದ ಮೇಲೆ ಹಿಡಿತವನ್ನ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಒಪ್ಲೇಬೇಕಾಗತ್ತೆ. ಒಪ್ಪಲಿಲ್ಲ, ವಾಸ್ತವ. ಈಗ ನೀವು ನಾವು ಯಾರು ಒಪ್ಕೊಳ್ಳೋದಂತದಲ್ಲ, ಗ್ರೌಂಡ್ ರಿಯಾಲಿಟಿ ಅದು. ಈಗ ನಮ್ಮ ಕಣ್ಮುಂದೆ ಇಲ್ಲಿ ನೋಡಿ, ಕಣ್ಮುಂದೆ ನಿಮ್ಗೊಂದು ಫಿಗರ್ ಕೊಡ್ತೀನಿ.